ಕಾಲಕ್ಕೆ ಬಂದು ನೋಡಿದ್ರೆ ಓಹೋ ಹೋ 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 ದೂರದಲ್ಲಿ ಹಲವು ಗಾಂಭೀರ್ಯದಲ್ಲಿ ಕುಳಿತುಕೊಂಡಿದೆ. ಅಪ್ಪ ಈ ಮಂಗನ ಸೊಕ್ಕೆ, ಇಷ್ಟು ಕಾಲಕ್ಕೂ ಇಂತಹ ಒಂದು ಮಂಗನ ನಾನು ಕಂಡದ್ದಿಲ್ಲ. ಬಾಯಲ್ಲಿ ಏನೋ ಮಣ 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 ಅಂತ ಹೇಳ್ತಾ ಉಂಟು. ನೋಡೋಣ, ಆ ಕೋಡಗವನ್ನೇ ಮಾತಾಡಿಸೋಣ. ಎಲ್ಲ ಕೋತಿ ಎಲ್ಲ ನಾನೇ. ಹೌದು, ಅದಕ್ಕಾಗಿ ನಿನ್ನನ್ನೇ ಕರೆದದ್ದು. ನೀನ್ಯಾರು ಗೊತ್ತಾಗ್ಲಿಲ್ಲ. ನಾನು ಗರುಡ. ಓ, ಗೈಡ ಅಂದ್ರೆ ಗೈಡ ಅಲ್ಲ, ಗರುಡ. ಗರುಡ. ಇಲ್ಲಿಗೆ ಬಂದೆ? ಇಲ್ಲಿಗೆ ಬಂದದ್ದು ನಿನ್ನನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ. ಹೌದಾ? ಏನೋ ಬೇರೆ ಯಾವ್ದು ಕೆಲಸ ಇಲ್ಲ ಇವತ್ತು? ಅಲ್ಲ, ಕೆಲಸ ಇಲ್ಲ ಅಂತ ಯಾವ ಕೆಲಸ ಇಲ್ಲ, ಇದೊಂದು ಕೆಲಸ ಮಾಡು ಅಂತ ಹೇಳಿದ್ರೆ ನಿಮ್ಗೆ. ಅಲ್ವೇ ಅಲ್ಲ, ಇದೊಂದು ದೊಡ್ಡ ಕೆಲಸ ಅಂತ ಬಂದದ್ದಾಗಿತ್ತು. ಹೌದಾ? ಅಲ್ಲ, ಹೇಳುವವರು ದೊಡ್ಡ ಕೆಲಸ ಅಂತ ಹೇಳಿರಬಹುದು. ನಮ್ಗೆಲ್ಲ ಲೆಕ್ಕವೇ ಅಲ್ಲ. ಗರುಡ್ನಿಗೆಲ್ಲ ಒಂದು ಮಂಗ ಲೆಕ್ಕವನು. ಲೆಕ್ಕ 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 ಅಲ್ಲವೇ ಅಲ್ಲ. ಅದಕ್ಕೆ ಮಂಗನ ಹಿಡಿಯುವ ಅಂತ ಬಂದದ್ದು. ಪಕ್ಕ ಆರ್ಸ್ಕೊಂಡು ಬಂದಿದ್ದೆ. ಬಂದಿದ್ದೇನೆ. ಹೌದಾ? ಬಲರಾಮ ದೇವರಿಗೆ ಹೊಡೆದಂತೆ. ಹೌದಾ? ಹೌದು, ಹೊಡೆದಿದ್ದೆ. ಹಲಾಯುಧವನ್ನ ಕಸ್ಕೊಂಡಂತೆ. ಹೌದಾ? ಹೊಡೆಯುವುದಲ್ಲ, ಈಗ ನಿನಗೂ ಹೊಡೆಯುತ್ತಾನೆ. ಮಂಗು ಬೇಡ ಅಂತ ಬೇಡ, ಈಗ ಎಂತ ಮಾಡಲ್ಲ, ಸುದ್ದಿಯೇ ಬೇಡ. ಪಕ್ಕೆ ಹೊಡೆದು ಬಿಟ್ಟಿಯಲ್ಲ ಪುಣ್ಯಾತ್ಮ. ಎಕ್ಕೊಂಡು ತಿನ್ಲಿಕ್ಕಿಲ್ಲ ನೀನು. ಹೇಳು. ಅರ್ಧ ಕೊಕ್ಕು ಮುರಿದೋಯ್ತು, ಅರ್ಧ ಮಾತ್ರ ಉಂಟು. ಬೇಕಿತ್ತ ನನಗೆ ಮಂಗನ ಹಿಡಿಲಿಕ್ಕೆ ಬರು ಸವಾಸ. ಹೇಳ ಕೃಷ್ಣ, ಹೋಗಿ ಆ ಮಂಗನನ್ನ ಹಿಡಿದು ಕರ್ಕೊಂಡು ಬಾ. ನಾನು ಬಹಳ ಸೊಕ್ಕಿನಿಂದಲೇ ಬಂದೆ. ಈಗ ನನಗೆಲ್ಲವೂ ಚೆನ್ನಾಗಿ ಅರ್ಥವಾಗುತ್ತಲುಂಟು. ಕೃಷ್ಣನ ಮಹಿಮೆ ಏನು ಎಂಬುದನ್ನು ಅರಿಯದೆ ಈ ರೀತಿಯಾಗಿ ನಾನು ವರ್ತಿಸಿದ ಕಾರಣಕ್ಕೆ ನನಗೆ ತಕ್ಕ ಶಿಕ್ಷೆ ಆಯ್ತಲ್ಲ. ಇನ್ನು ನಾನು ಕಾಳೆ